ಧರ್ಮಸ್ಥಳ ವಿಚಾರ ಎನ್ಐಎ ತನಿಖೆಗೆ ಹೆಚ್ಚಿದ ಒತ್ತಡ. ಅಮಿತ್ ಶಾ ಭೇಟಿಯಾದ ಸ್ವಾಮೀಜಿಗಳ ನಿಯೋಗ. ಶ್ರೀ ಕ್ಷೇತ್ರದ ಪರ ಇರ್ತೇವೆ ಎಂದು ಅಮಿತ್ ಶಾ ಅಭಯ. ಮೂಡಾದಿಂದ ಸಿಎಂ ಪತ್ನಿಗೆ ನಿವೇಶನ ಹಂಚಿಕೆ ಕೇಸ್ ತನಿಖೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಿಎಂ ಮೇಲ್ಮನೆ. ನವೆಂಬರ್ 2ನೇ ವಾರಕ್ಕೆ ಮುಂದೂಡಿದ ಹೈಕೋರ್ಟ್. ಕೇಂದ್ರದಿಂದ ಜನರಿಗೆ ದಸರಾ ದೀಪಾವಳಿ ಗಿಫ್ಟ್. ಮಧ್ಯಮ ಮಹಿಳೆಯರು ಮತ್ತು ಯುವಕರಿಗೆ ಬಂಪರ್. 350 ಸಿಸಿ ಒಳಗೆ ಬೈಕ್, ಕಾರುಗಳ ದರವು ಇಳಿಕೆ. ಜಿಎಸ್ಟಿ ಜನರಿಗೆ ಗುಡ್ ನ್ಯೂಸ್, ರಾಜ್ಯಕ್ಕೆ ಬ್ಯಾಡ್ ನ್ಯೂಸ್. ಕರ್ನಾಟಕಕ್ಕೆ ಅಂದಾಜು 70,000 ಕೋಟಿ ಲಾಸ್. ಜಿಎಸ್ಟಿ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆತಂಕ. ಯಾರನ್ನು ತೃಪ್ತಿಪಡಿಸಲು ಉದ್ಘಾಟಕರ ಆಯ್ಕೆ ಸರಿಯಲ್ಲ. ಹಿಂದೂ ಸಂಪ್ರದಾಯದಂತೆ ದಸರಾ ನಡೆಯಲಿ. ಬಾನು ಮುಸ್ತಾಕ್ ಉದ್ಘಾಟನೆಗೆ ಸೋಮಣ್ಣ ವಿರೋಧ.